ಸುರಂಗದಲ್ಲಿ ಹೋಗ್ಲಿಕ್ಕೆ ಧೈರ್ಯ ಮಾಡ್ತೀರಾ? ನಿಮಗೆ ಧೈರ್ಯ ಇದೆಯಾ? ನನಗಿದೆ. ಸ್ವಲ್ಪ ದೂರ ಹೋಗೋಣ ಬನ್ನಿ. ನಿಮಗೆ ಇಳಿಯೋಕ್ಕಾಗತ್ತಾ? ಇಲ್ಲಿಂದ ಜಂಪ್ ಮಾಡೋದಾ? ಇಲ್ಲ ಇಲ್ಲ, ಇಲ್ಲಿ ಎಂತ ಕೈಕಾಲು ಮುರ್ಕೊಳ್ತೀರಾ? ಕೇಳಿದೆ. ಕೈಕಾಲು ಮುರ್ಕೊಳ್ತೀರಾ? ಒಂದು ಇಟ್ಟಿಗೆಯನ್ನು ಯಾವ ಥರ ಈಗ ಈ ಕ್ವಾಲಿಟಿ ಮಾಡ್ಲಿಕ್ಕೆ ಸಾಧ್ಯವ ನೋಡಿ. ಇದೆಲ್ಲ ಇಟ್ಟಿಗೆಗಳು, ಇಷ್ಟು ಚಿಕ್ಕದು, ಇಷ್ಟು ಚಿಕ್ಕ ಇಟ್ಟಿಗೆಗಳನ್ನು ಮಾಡ್ಕೊಂಡು ದೊಡ್ಡದು ಇದೆ, ಚಿಕ್ಕದು ಇದೆ, ಬೇರೆ ಬೇರೆ ಟೈಪಿಂದ ಇದೆ ನೋಡಿ. ಎರಡೂ ಬೇರೆ ಬೇರೆ ಟೈಪ್ ಇದೆ. ಇದೇ ಬೇರೆ, ಇನ್ನೂ ಬೇರೆ ಇದೆ, ಇನ್ನೂ ಬೇರೆ ಬೇರೆ ಟೈಪಿನ. 1623ರಲ್ಲಿ ಪಿಯೋಟರ್ ಡೆ ಲೆವೆಲೆ ಹೊನ್ನಾವರಕ್ಕೆ ಬಂದಾಗ ಅವಳು ಸಾಯ್ತಾಳೆ. ಆ ಉಲ್ಲೇಖ ಪಿಯೋಟರ್ ಡೆ ಲೆವೆಲ್ಲೇ ಮಾಡ್ತಾನೆ. ಹಾಗಾಗಿ ಹೊನ್ನಾವರದಲ್ಲಿ ರಾಜನ ಪರ್ಮಿಷನ್ ಸಿಗದೆ ಅವನು ಅಲ್ಲೇ ಬಹಳ ಕಾಲ ಇರೋ ಅಂಥ ಪರಿಸ್ಥಿತಿ ಬರುತ್ತೆ. ನಮ್ಮಲ್ಲಿ ಇಲ್ಲಿ ಇಬ್ಬರು ಬಂದಿದ್ದು ಮಾಹಿತಿ ಸಿಗತ್ತೆ. ಪೀಟರ್ ಮಂಡಿ ವೀರಭದ್ರ ನಾಯಕನ ಕಾಲದಲ್ಲಿ ಬರ್ತಾನೆ. ಅವನು ಒಂಥರ ಸಾತ್ವಿಕ, ಮಾಹಿತಿ ಜಾಸ್ತಿ ಕೊಟ್ಟವನು ಪಿಯೋಟರ್ ಡೆ ಲೆವೆಲೆ. ಅವನು ಸಾತ್ವಿಕ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವನು ಹೇಳ್ತಿ ಅವನು ಹೊರಡ್ಬೇಕಾ ಸತ್ತು ಹೋಗಿರ್ತಾಳೆ, ಆ ಹೆಣ ತಗೊಂಡೇ ತಿರುಗಾಡಿದ್ದಾನೆ ಅಂತ. ಕೊನೆಗೆ ಆ ಇಟಲಿಗೆ ಹೋಗಿ ಅವನು ಅದನ್ನು ಮಣ್ಣು ದಫನ್ ಮಾಡ್ತಾನೆ ಅಂತ ಒಂದು ಹುಚ್ಚ ಅವನು. 1025ರಲ್ಲಿ ಬರೆಯಲ್ಪಟ್ಟಂತಹ ಒಂದು ಕೃತಿ ಸಿಗತ್ತೆ. ಅಂತ ಕರೆಕ್ಟ್ 1000 ವರ್ಷಗಳ ಹಿಂದೆ ಚಾವುಂಡರಾಯ ಅಂತ ಹೇಳುವಂತಹ ಒಬ್ಬ ವಿದ್ವಾಂಸ ಲೋಕೋಪಕಾರಂ ಹೇಳುವ ಗ್ರಂಥ, ಹಳಗನ್ನಡದಲ್ಲಿ, ಆ ಕಾಲದ ಕನ್ನಡ, ಅದಕ್ಕೆ ವ್ಯಾಖ್ಯಾನವೂ ಕೂಡ ಮತ್ತೊಂದು ಕಾಲದ ಹಳಗನ್ನಡದಲ್ಲಿ ಬರೆಯಲ್ಪಟ್ಟಿದ್ದನ್ನು ನಾವು ನೋಡ್ತೇವೆ. ಒಳ್ಳೆ ಪ್ರಪಾತ ಇದ್ದಂಗೆ ಇದೆಯಲ್ಲ ಸರ್. ಅಲ್ಲಿ ಆ ಜಂಬಿಟಿಗೆ ಕಲ್ಲು, ಮಾತಾಡ್ತಾ ಇದ್ದಾರೆ. ಹೌದು, ಆಚೆಗೆ ತೋಟ ಬಂತು, ಊರು ಬಂತು. ಹಾಗಾಗಿ ಬೂರ್ಲು ಹೊತ್ತಿ ಅಂತ ಇದರಿಂದ ಹಾಸಿಗೆ ಮಾಡ್ತಿದ್ರು. ಹೌದಾ? ಕಾಡಲ್ಲಿ ಬಿಡೋದ ಇದು? ಹೌದೌದು, ಚೆನ್ನಾಗಿದೆ. ಮತ್ತೆ ಇದು ಸಾಫ್ಟ್ ಅಂದ್ರೆ ಮಾಮೂಲಿ ಹತ್ತಿಕ್ಕಿಂತ ಸಾಫ್ಟಾ? ಹೌದೌದು, ಮಾಮೂಲಿ ಹತ್ತಿಗೆ ಕೊನೆಗೆ ಗಟ್ಟಿ ಆಗತ್ತಲ್ಲ, ಇದು ಗಟ್ಟಿಯಾಗ ಸಂದರ್ಭವೇ ಇಲ್ಲ. ಯಾವಾಗ್ಲೂ ಹೀಗೆ ಇರತ್ತೆ. ಒಂದ್ಸತಿ ಬಿಸಿಲಿಗೆ ಹಾಕ್ಬಿಟ್ಟಿರುತ್ತೋ ಮತ್ತೆ ಹಿಂಗೆ ಅರಳ್ಕೊಂಡು ಕೂತ್ಕೊಳ್ಳತ್ತೆ. ಹಾಗಾದ್ರೆ ರಾಜರ ಕಾಲದಲ್ಲೆಲ್ಲ ಇದ್ರಲ್ಲೇ ಬೆಡ್ ಮಾಡ್ತಾ ಇದ್ರು. ಇದ್ರದ್ದು ಒಂದು ಬೆಡ್ ಇತ್ತು. ಬೂರ್ಲತ್ತಿಯನ್ನು ಬೆಳೆಸ್ತಿದ್ರು, ಮತ್ತೆ ಈ ಹತ್ತಿಯನ್ನು ಬೆಳೆಸ್ತಿದ್ರು. ಹಂಸದ ಇದೆಲ್ಲ ಬರುತ್ತಲ್ಲ, ಹಂಸ ತೂಲಿಕಾ ತಲ್ಪ ಅಂತ ಹೇಳ್ತೇವಲ್ಲ, ಹಂಸ ಪುಕ್ಕದಿಂದನೂ ಕೂಡ ಅದು ಮೃದುವಾಗಿರತ್ತೆ ಅಂತ ಇದರ ಹಾಸಿಗೆ ಮಾಡಿದ್ದು ಉಲ್ಲೇಖವೂ ಇದೆ. ಹೌದಾ? ಕೆಳದಿ ನಾಯಕರ ಕಾಲದಲ್ಲಿ. ಹೌದು, ಈಗ ನಾವು ಮಾಡ್ತೇವೆ ಅಂತ. ಈ ಕಾಲದಲ್ಲಿ ಮಾಡರ್ನ್ ಆಗ್ತಾ ಬಂದಿದೆ, ಹಾಗಾಗಿ ಕಡಿಮೆ ಬಿಟ್ರೆ. ಹಾಗಾದ್ರೆ ಕೆಳದಿ ನಾಯಕರ ಕಾಲದಲ್ಲಿ ರಾಜರು ಉಪಯೋಗಿಸಿದಂತ ಹತ್ತಿ ಇದು ಹಾಸಿಗೆ ಆಗಿರ್ಬೋದು, ಸೋಫಾ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದ್ರು. ಏನ್ ಸ್ಮೂತ್ ಇದೆ, ಏನ್ ಸಾಫ್ಟ್ ಇದೆ, ಸಕ್ಕತ್ತಾಗಿದೆ. ಮತ್ತೆ ಈ ಬೀಜ ಒಳ್ಳೆ ಎಣ್ಣೆ ಅಂಶ ಇರುವಂತಹ ಬೀಜ ಇದು. ಬೀಜದಲ್ಲಿ ಒಳ್ಳೆ ಎಣ್ಣೆ ಇರುತ್ತೆ. ಇದು ಏನಕ್ಕೆ ಬಳಸ್ತಾ ಇದ್ರು ಎಣ್ಣೆನ? ಎಣ್ಣೆಯನ್ನು ಬಹುಶಃ ದೀಪಕ್ ಬಳಸಿರ್ಬೋದು ಅಥವಾ ಬಳಸ್ತೇನೂ ಇರಬಹುದು, ಎರಡು ಸಾಧ್ಯತೆಯೋ ಇರುತ್ತೆ. ಎಣ್ಣೆ ಅಂಶ ಇದೆ. ಇದು ನಾಡಲ್ಲಿ ಬಿಡಲ್ವಾ ಇವಾಗ? ಇದನ್ನೇನಾದ್ರೂ ನಿಮ್ಮ ಸಕಲೇಶ್ಪುರದ ಸೈಡ್ ನಲ್ಲಿ, ಕೊಡಗಿನಲ್ಲಿ ಒಂದು ಜಾತಿ ಇರುತ್ತೆ, ಇದೇ ಹತ್ತಿನೇ, ಒಡೆಯೋದಿಲ್ಲ, ಉದ್ದುದ್ದ ಕಾಯಿ ಬಿಡುತ್ತೆ, ಅದಿದೆ, ಅದು ಒಡೆಯೋದಿಲ್ಲ. ಇದು ಹಾಗಲ್ಲ, ಒಂದು ಹಂತ ಆಯ್ತು ಅಂದ ತಕ್ಷಣ ಕಾಯಿ ಬಿರಿದು ಬಿಡುತ್ತೆ. ಬಿರಿದು ಹತ್ತಿ ಎಲ್ಲ ಊರು ತುಂಬ ಹರ್ಕೋತ ಹೋಗುತ್ತೆ. ಇಲ್ಲೆಲ್ಲ ಆರಿದೆ ನೋಡಿ. ಅದೇ ಸಕ್ಕತ್ತಾಗಿ. ಬನ್ನಿ ಸರ್ ಹೋಗೋಣ. ಯಾವ ಕಡೆ ಹೋಗೋದು ಇವಾಗ? ಹೀಗೆ ಹೋಗೋಣ. ಹೇಗಿತ್ತು ಆಕಾಶ್? ಸೂಪರ್. ಒಂದ್ಸಲಿರುವಂತಹ ನಾಯಕರ ಅರಮನೆ ಹಿಡ್ಕೊಂಡು ಬಂದಾಗ ಇಲ್ಲಿ ಫುಲ್ಲು ಬಿದ್ರು ಮುಳ್ಳು, ಬರೀ ಅದೇ ಜಾಸ್ತಿ. ಎಷ್ಟು ಮುಳ್ಳು ಚುಚ್ಚಿದೆ ಅಂದರೆ ಸಿದ್ಧ. ಬನ್ನಿ ಆಕಾಶ್ ಹೋಗೋಣ. ಇಲ್ಲಿ ಎದ್ರೆ ಮಾತ್ರ ತಲೆಗಷ್ಟೇ ಮುಳ್ಳೆಲ್ಲ ಕಿತ್ಕೊಂಡ್ಬಿಡ್ತು, ಅದು ಕಿತ್ಕೊಂಡೇ ಹೋಗ್ಬೇಕು ಇಲ್ಲಿ. ಆಯ್ತಾ? ವೆಂಕಟಪ್ಪ ನಾಯಕ ಅವನು ಕಲಾ ಪ್ರೇಮಿಯೂ ಆಗಿದ್ದ, ಕವಿ ಪೋಷಕನೂ ಆಗಿದ್ದ. ಅವನು ಒಂದು ರಂಗಶಾಲೆಯನ್ನು ಕಟ್ಟಿಸ್ತಾನೆ ಕೋಟೆ ಒಳಗೆ. ಇಲ್ಲೇ ಎಲ್ಲೋ ಅದು ಅವನ ಖಾಸಗಿ ಆಗಿದ್ದಕ್ಕೆ ಇಲ್ಲೇ ಎಲ್ಲೋ ಇರಬಹುದು ಅಂತ. ರಂಗಶಾಲೆಗಳಲ್ಲಿ ಸಾಮಾನ್ಯವಾಗಿ ಏನೆಲ್ಲ ನಡೀತಾ ಇತ್ತು ಅದು ಅರಮನೆ ಒಳಗಡೆ? ಅರಮನೆ ಒಳಗೆ ಸಂಗೀತ ಗೋಷ್ಠಿಗಳು ನಡೀಬೋದು, ನಾಟಕಗಳು ನಡೀಬೋದು, ನಾಟಕಗಳು ಉಲ್ಲೇಖ ಮಾಡಿದ್ದು ಇದೆ, ಕವಿಗೋಷ್ಠಿಗಳು ನಡೀಬೋದು, ಜೊತೆಗೆ ಈ ಕಾವ್ಯ ವಾಚನ
ಆವಾಗ ಇವನು ಏನು ವೆಂಕಟಪ್ಪ ನಾಯಕನಿಗೂ ಆ ಆಸಕ್ತಿ ಇತ್ತು, ಅವನು ರಚನಾ ಸಾಮರ್ಥ್ಯ ಇರುವವನು, ಆದರೆ ರಚನೆ ಮಾಡಲಿಲ್ಲ. ತಿರುಮಲ ಭಟ್ಟ ತನ್ನ ಗೀತ ಗೌರಿವರ ಅಂತ ಒಂದು ಗ್ರಂಥದಲ್ಲಿ ಕೆಲವು ರಚನೆಗಳು ವೆಂಕಟಪ್ಪ ನಾಯಕ ಅವರು ಹೇಳಿದ್ದು ಅಂತ ಹೇಳ್ತಾನೆ. ಹಾಗಾಗಿ ಅಂತಹ ಒಂದು ಆಸಕ್ತಿ ಇದ್ದಾಗ ಯಕ್ಷಗಾನ ನಡೆದಿರ್ಬೋದು, ಇಂತಹ ಕಾರ್ಯಕ್ರಮಗಳು ನಡೆದಿರೋ ಸಾಧ್ಯತೆ ಇದೆ. ಈ ರೀತಿ ಮಾತ್ರಲ್ಲೇ ರಂಗಮಂಟಪಗಳ ನಿರ್ಮಾಣ ರಂಗಮಂಟಪದ ಉಲ್ಲೇಖ ನಮಗೆ ಶಿವತತ್ವ ರತ್ನಾಕರದಲ್ಲಿ ಸ್ಪಷ್ಟವಾಗಿ ಬರುತ್ತೆ. ಅದಕ್ಕೆ ನುಣುಪು ಗಾರೆಗಳನ್ನು ಮಾಡ್ತಿದ್ರು, ಅದಕ್ಕೆ ಗ್ರೀನ್ ಹೌಸ್ ಹೆಂಗಿರ್ತಿತ್ತು, ಬೆಳಕಿನ ವ್ಯವಸ್ಥೆ ಹಾಗೆ, ಸ್ಟೇಜ್ ಕೂತ್ಕೊಳ್ಳಿಕ್ಕೆ ಯಾವ ರೀತಿ ಹೇಳುವಂತಹ ಎಲ್ಲ ಮಾಹಿತಿಗಳು ಕೂಡ ನಮಗೆ ಅದರಲ್ಲಿ ಸ್ಪಷ್ಟ ಸಿಗುತ್ತೆ. ನಾವು ಐತಿಹಾಸಿಕ ಹಿನ್ನೆಲೆಯಲ್ಲಿ ಇಕ್ಕೇರಿ ಹೇಳಿಕೆ ಒಂದು ಪುಸ್ತಕ ಬರೆದಿದ್ದೇವೆ, ನಾನು ಮತ್ತು ವೆಂಕಟೇಶ್ ಜೋಯ್ಸ್ ಇಬ್ಬರು ಸೇರ್ಕೊಂಡು ಬರೆದಂಥ ಪುಸ್ತಕ ಅದು. ಅದರಲ್ಲಿ ಅದರ ಪೂರ್ಣ ಮಾಹಿತಿಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಅದರ ಶಿವತತ್ವ ರತ್ನಾಕರದಲ್ಲಿ ಏನು ಹೇಳಿದೆ ಹೇಳೋದಷ್ಟು ಮಾಹಿತಿ ಕೂಡ ಅದರಲ್ಲಿ ಬರುತ್ತೆ. ಅದೊಂದು ಎನ್ಸೈಕ್ಲೋಪೀಡಿಯಾ. ಅದರೊಳಗೆ ಅದೊಂದು ವಿಶೇಷವಾದದ್ದು, ಅದು ಸಂಗ್ರಾಹ್ಯ ಗ್ರಂಥ. ಅದು ಜನರಿಂದ, ಒಂದು ವಿದ್ವಾಂಸರಿಂದ ಸಂಗ್ರಹಿಸಿ ಬರೆಯಲ್ಪಟ್ಟಂಥದ್ದು. ಒಂದು ವಿಷಯ ತಗೊಂಡ್ರೆ, ಈಗ ಉದಾಹರಣೆಗೆ ಊಟ ಅಂತ ತಗೊಂಡ್ರೆ, ಊಟ ಹೇಗಿರಬೇಕು, ಅದರಲ್ಲಿ ಎಷ್ಟು ಕ್ರಮ, ಯಾವುದನ್ನು ಹೇಗೆ ತಯಾರು ಮಾಡಬೇಕು, ಅಷ್ಟು ಮಾಹಿತಿಗಳು ಅದರಲ್ಲಿ ಬರುತ್ತೆ. ಕೃಷಿ ಅಂತ ತಗೊಂಡ್ರೆ ಕೃಷಿಗೆ ಸಂಬಂಧಪಟ್ಟಂತಹ ಅಷ್ಟು ಮಾಹಿತಿಗಳು ಬರುತ್ತೆ. ಈ ಕಾವ್ಯ ಬರುತ್ತೆ, ಕಾವ್ಯ ತಗೊಂಡಾಗ ನಾಟ್ಯ ನಾಟಕ ಹೇಗೆ, ಅದಷ್ಟು ಮಾಹಿತಿಗಳು ಇರುತ್ತೆ. 3 ಸಂಪುಟದಲ್ಲಿ 9,000 ಚಿಲ್ಲರೆ ಶ್ಲೋಕಗಳಿದ್ದಾವೆ, ಅದರೊಳಗೇನು ಕಡಿಮೆದಲ್ಲ, ಬೃಹತ್ತು. ಅಂಥದ್ದು 2 ಗ್ರಂಥ ನಮಗೆ ಸಿಗುತ್ತೆ. ಮಂಗರ್ಸ ಬರೆದಂತಹ ಮಾನಸೋಲ್ಲಾಸ ಒಂದು ಸಿಗುತ್ತೆ, ಒಂದು ಶಿವತತ್ವ ರತ್ನಾಕರ 2 ಸಂಸ್ಕೃತದಲ್ಲಿ ಸಿಗುತ್ತೆ. 1025ರಲ್ಲಿ ಬರೆಯಲ್ಪಟ್ಟಂತಹ ಒಂದು ಕೃತಿ ಸಿಗುತ್ತೆ. ಅಂತ ಕರೆಕ್ಟ್ 1000 ವರ್ಷಗಳ ಹಿಂದೆ ಚಾವುಂಡರಾಯ ಅಂತ ಹೇಳುವಂತಹ ಒಬ್ಬ ವಿದ್ವಾಂಸ ಲೋಕೋಪಕಾರಂ ಹೇಳುವ ಗ್ರಂಥ, ಹಳಗನ್ನಡದಲ್ಲಿ, ಆ ಕಾಲದ ಕನ್ನಡ, ಅದಕ್ಕೆ ವ್ಯಾಖ್ಯಾನವೂ ಕೂಡ ಮತ್ತೊಂದು ಕಾಲದ ಹಳಗನ್ನಡದಲ್ಲಿ ಬರೆಯಲ್ಪಟ್ಟಿದ್ದನ್ನು ನಾವು ನೋಡ್ತೇವೆ. ಗ್ರಂಥ ಚಿಕ್ಕದಾದರೂ ಕೂಡ ಒಳ್ಳೆ ಮಾಹಿತಿ ಇರೋಂತಹ ಒಂದು ಕೃತಿ. ಕನ್ನಡ ಸಾಹಿತ್ಯ ಪರಿಷತ್ ಅದನ್ನು ಕೂಡ ಪ್ರಕಟ ಮಾಡಿದ್ದನ್ನು ನೋಡ್ಬೋದು. ಇದು ಕೆಲವು ಸ್ಪೆಷಲ್, ಕೆಲವೊಂದಿಷ್ಟು ವಿಶೇಷವಾದ ಪಂಡಿತ ಶ್ರೇಷ್ಠರನ್ನು ಹೊಂದಿರುವಂತಹದ್ದನ್ನು ನೋಡ್ತೇವೆ. ಸಂಸ್ಕೃತಕ್ಕೊಂದು ವ್ಯಾಕರಣ ಕೊಟ್ಟಂತಹ ಭಟ್ಟೋಜಿ ದೀಕ್ಷಿತ ಅಂತ ಉತ್ತರ ಭಾಗದವರು, ಅವರು ದಕ್ಷಿಣಕ್ಕೆ ಅಧ್ಯಯನಕ್ಕಾಗಿ ಬರ್ತಾರೆ. ತಮಿಳುನಾಡಿನ ಅಪ್ಪಯ್ಯ ದೀಕ್ಷಿತರ ಹತ್ರ ಅಧ್ಯಯನಕ್ಕಾಗಿ ಬರ್ತಾರೆ. ಬಂದಾಗ ಕೆಳದಿಯ ಇಲ್ಲಿ ರಾಜಾಶ್ರಯ ಪಡ್ಕೊಂಡು ಇಲ್ಲಿ ವಾಸ ಮಾಡ್ತಿರುವಂತಹದ್ದು ಮಾಹಿತಿ ಸಿಗತ್ತೆ. ಇಲ್ಲಿ ಅವರು ರಚನೆ ಮಾಡಿದಂತಹ ಕೃತಿ ಶಬ್ದಕೌಸ್ತುಭ ಅಂತ ಒಂದು ವ್ಯಾಕರಣ ಗ್ರಂಥ, ತತ್ವಕೌಸ್ತುಭ ಅಂತ ಹೇಳುವಂತಹದ್ದು ಒಂದು ವೇದಾಂತಕ್ಕೆ ಸಂಬಂಧಪಟ್ಟಂತಹ ಕೃತಿ, ಮತ್ತು ಧರ್ಮ ಪ್ರವೃತ್ತಿ, 3 ಕೃತಿಗಳು ಇಲ್ಲಿ ರಚನೆಯಾಗಿದ್ದು ಕಂಡು ಬರುತ್ತೆ. ಅದರಲ್ಲಿ ಮಾಹಿತಿ ಸಿಗುತ್ತೆ. ಈಗ ತತ್ವಕೌಸ್ತುಭ ಹೇಳುವ ಕೃತಿ ನಮಗೆ ಸಿಕ್ಕಿದೆ, ಅದು ಪ್ರಕಟ ಆಗಿರಲಿಲ್ಲ. ನಾವು ಅದನ್ನು ಎಡಿಟ್ ಮಾಡಿ ಇಟ್ಟಿದ್ವಿ, ಅಷ್ಟೊತ್ತಿಗೆ ಅದು ಪ್ರಕಟ ಆಯಿತು ಅಂತ ವಿಷಯ ತಿಳಿಯಿತು. ಹೀಗೆ ಶಬ್ದಕೌಸ್ತುಭ ಪೂರ್ಣವಾಗಿ ಸಿಗೋದಿಲ್ಲ, ಆದರೆ ಪ್ರಕಟ ಆಗಿದೆ. ಧರ್ಮ ಪ್ರವೃತ್ತಿ ಇನ್ನೂ ಪ್ರಕಟ ಆಗಲಿಲ್ಲ. ಹೀಗೆ ಎಷ್ಟೋ ಕೃತಿಗಳು ಹೊರಗೆ ಬರಬೇಕಾಗಿದೆ ಅಂತ. ಆ ಓಲೆಗರಿಗಳ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ರಿಂದ ನಾನು ಡೆಲ್ಲಿಯ ಮ್ಯಾನುಸ್ಕ್ರಿಪ್ಟ್ ಮಿಷನ್ ವತಿಯಿಂದ ಡಾಕ್ಯುಮೆಂಟೇಷನ್ ಮಾಡುವ ಕೆಲಸ ಮಾಡಿದೆ. ಒಂದು 14 ವರ್ಷ ಅದ್ರ ಕೆಲಸ ಆಗಿದೆ. ಸಾಮಾನ್ಯ 40-50ಕ್ಕೂ 1000ಕ್ಕೂ ಹೆಚ್ಚು ಗ್ರಂಥಗಳ ಡಾಕ್ಯುಮೆಂಟೇಷನ್ ಮಾಡಿದ್ದೇನೆ. ಒಂದು ಆ ಅವಕಾಶ ಸಿಕ್ತು, ಅವರು ಕೊಟ್ಟರು. ಹಾಗಾಗಿ ನಮಗೆ ಆ ವಿಸ್ತಾರಕ್ಕೆ ಅದು ಒಂದು ಕಾರಣ ಅಂತ. ಯಾವುದೇ ಆಗಿರಲಿ, ಬದುಕಿಗೊಂದು ದಾರಿ ಇರಬೇಕು, ಆವಾಗ ಇಂಥ ಹುಡುಕಾಟ ಸುಲಭ ಆಗ್ತಾ ಹೋಗುತ್ತೆ ಅಲ್ವಾ? ಹೌದು, ಖಂಡಿತ ಸರ್. ಇವಾಗ ಹೀಗೆ ಹೋಗೋದಾ ಅಥವಾ ಹಾಗ? ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಹೀಗೆ ಹೋಗೋಣ. ರಂಗಮಂಟಪನ ನೋಡಿದ್ದಾಯ್ತು. ವೆಂಕಟಪ್ಪ ನಾಯಕನ ಕಾಲದಲ್ಲಿ ಕಟ್ಟಿಸಿದಂಥ ರಂಗಮಂಟಪ. ಆ ಕುರುಗಳ ನಂತರ ಮತ್ತೆ ಇನ್ನೊಂದು ಭಾಗಕ್ಕೆ ಹೋಗ್ತಾ ಇದ್ವಿ. ಬನ್ನಿ ಬನ್ನಿ ಬನ್ನಿ.
ಇಲ್ಲಿ ಕೂತ್ಕೊಂಡು ಏನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಎಂಬ ದೊಡ್ಡ ಹಂಬಲ ಇದೆ. ಅಂದರೆ ಈ ಜಾಗ ಒಂಥರ ಬಯಲು ಪ್ರದೇಶ ಇದೆ, ಇದು ಇದೆಲ್ಲ ಕ್ಲೀನ್ ಮಾಡ್ಬೇಕಾಗುತ್ತೆ. ಕ್ಲೀನ್ ಮಾಡಿದರೆ ಅಂದರೆ ಟೀಮ್ ಇದೆ. ಇವತ್ತು ಬೇಕಾದರೂ ಕ್ಲೀನ್ ಮಾಡ್ಬೋದು, ಹೋದ ವರ್ಷ ಮಾಡಬೇಕು ಅಂತ ಮಾಡಿ ಆಯಿತು. ಕೆಲವು ಪರ್ಮಿಷನ್ ತಗೊಳ್ಬೇಕು, ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಳ್ಳದೆ ನಾವು ಹೋದರೆ ಅನಾಹುತವೇ ಆಗತ್ತೆ. ಥರ ಇದೆ ಇಲ್ಲಿ. ಈ ಆಲ್ದ ಮರವನ್ನು ಗೃಹಸ್ಥಾಶ್ರಮಕ್ಕೆ ಹೋಲಿಸ್ತಾರೆ. ಹೇಗೆ? ಕೆಳಗೂ ನೆರಳು ಕೊಡುತ್ತೆ, ಮೇಲೂ ಪಕ್ಷಿಗಳ ಆಶ್ರಯ ಕೊಡುತ್ತೆ. ಇಲ್ಲಿ ಬೇಸಿಗೆ ಕಾಲದಲ್ಲಿ ತಂಪು, ಚಳಿಗಾಲದಲ್ಲಿ ಬಿಸಿ. ಇದು ಆಲ ಚಳಿಗಾಲದಲ್ಲಿ ಬಿಸಿ, ಬೇಸಿಗೆ ಕಾಲದಲ್ಲಿ ತಂಪು. ಮೇಲೆ ಸಾವಿರಾರು ಹಣ್ಣು ಬಿಡುತ್ತೆ, ಪಕ್ಷಿಗಳಿಗೆ ಆಹಾರ ಆಯಿತು. ತಿಂದು ಕೆಳಗಿದ್ದ ಹಣ್ಣು ಪ್ರಾಣಿಗಳಿಗೆ ಆಹಾರ ಆಯಿತು. ನೆಲದಲ್ಲಿದ್ದವರಿಗೂ ಕೂಡ ಆಶ್ರಯ ಕೊಡುತ್ತೆ, ಮೇಲೆ ಇರುವಂತಹ ಪಕ್ಷಿಗಳಿಗೂ ಆಶ್ರಯ ಕೊಡುತ್ತೆ. ಈ ಗೃಹಸ್ಥರು ಅಷ್ಟೇ, ಆಚೆ ಬ್ರಹ್ಮಚಾರಿಗಳಿಗೆ ಆಶ್ರಯ ಕೊಡ್ತಿದ್ರು, ಮುಂದಿನ ಸನ್ಯಾಸ ವಾನಪ್ರಸ್ಥಗಳಿಗೂ ಆಶ್ರಯ. ಹಾಗಾಗಿ ಗೃಹಸ್ಥಾಶ್ರಮಕ್ಕೆ ಆಲ್ದ ಮರವನ್ನು ಹೋಲಿಸ್ತಾರೆ. ನಾವು ಅರಮನೆಯ ಹಿಂಭಾಗಕ್ಕೆ ಬಂದಿದ್ದೇವೆ. ಇದು ಸಂಪೂರ್ಣವಾಗಿ ಒಂದು ರೀತಿಯ ಹೂವಿನ ತೋಟ ಇದ್ದ ಹಾಗೆ ನೋಡಿ. ಸುತ್ತಲೂ ಒಂದು ರೀತಿ ಪಾರ್ಕ್ ಟೈಪು. ಆ ಕಾಲದಲ್ಲಿ ಇದು ರಾಜರು ಮತ್ತು ರಾಣಿ ಇವರು ವಿಹಾರ ಮಾಡುವಂಥ ಸ್ಥಳ. ಇದರ ನಾವು ರಚನೆಗಳನ್ನು ನೋಡ್ತೇವೆ, ಹೀಗೆ ಕಲ್ಲು ಕಟ್ಟಿದ್ದನ್ನು ನೋಡ್ತೇವೆ. ಓ, ಕೆಳದಿ ನಾಯಕರು ಅರಮನೆಯಲ್ಲಿ ವಿಹಾರ ಮಾಡ್ತಾ ಇದ್ರು ಸಂಜೆ ಟೈಮ್, ಬೆಳಗ್ಗೆ ಟೈಮ್. ನೀವು ನೀರಿನ ಮೂಲ ಅಂತ, ಈಗ ಹಾಳಾಗಿದೆ ಬಿಟ್ಟರೆ ನೀರಿನ ಮೂಲ ಅಂತ ಹೇಳ್ತೇವಲ್ಲ, ಇದೊಂದು ಈಜ್ಕೊಳ. ಮತ್ತು ಇದಕ್ಕೆ ನೀರು ಅಲ್ಲಿಂದ ಕೆರೆಯಿಂದನೂ ಸಪ್ಲೈ ಆಗ್ತಿತ್ತು. ನೀರು ಯಾವಾಗಲೂ ಕೊರತೆ ಆಗ್ತಿರ್ಲಿಲ್ಲ. ಬನ್ನಿ, ಅದನ್ನು ಇನ್ನೂ ಚೆನ್ನಾಗಿ ನೋಡ್ಬೋದು. ಇಲ್ಲಿ ಎಲ್ಲಿ ಕಾಣಿಸುತ್ತೆ ಚೆನ್ನಾಗಿ? ಇಲ್ಲೇನಾ? ಓಕೆ. ಇದು ರಾಜಾರಾಣಿಯರಿಗೆ ಮಾತ್ರನಾ ಇದು? ಹೌದು, ಮತ್ತೆ ಯಾರಿಗೂ ಅವಕಾಶ ಇರಲಿಲ್ಲ. ಓ, ಹಾಂ, ಇಲ್ಲೆಲ್ಲ ಯಾರಿಗೂ ಅವಕಾಶ ಇರಲಿಲ್ಲ. ಅಂದ್ರೆ ಜಲಕ್ರೀಡೆ ರಾಜಾರಾಣಿಯರು ಆಡ್ತಾ ಇದ್ರಲ್ಲ ಅಂತಪುರದಲ್ಲಿ, ಸಿನಿಮಾದಲ್ಲೆಲ್ಲ ನೋಡ್ತೀವಲ್ಲ. ಹೌದು, ಕಾದಂಬರಿ ಎಲ್ಲ ಆಯಿತು. ಹೌದೇನು ವಾಸ್ತವ ಅಂತ ಪೂರ್ಣ ಹೇಳಲಿಕ್ಕೂ ಸಾಧ್ಯವಾಗೋದಿಲ್ಲ. ಕೋಟೆಗೆ ಬಂದಾಗ ಇದು ನೋಡದೆ ಹೋದರೆ ಪೂರ್ಣ ಆಗೋದಿಲ್ಲ. ಅಂದರೆ ಕಳೆದು ಹೋಗಿದೆ ಎಷ್ಟೋ, ಕಳೆದಿದ್ರೊಳಗೆ ಉಳಿದಿದ್ದೆಷ್ಟು ಅಂತ ಅದ್ರೊಳಗೆ ಹುಡ್ಕೋದು ಅಷ್ಟೇ. ಹಾಂ, ಗೋಡೆಗಳಿದ್ದಾವೆ. ಬಂದವ್ರು ಸುಮ್ಮನೆ ಇರೋದಿಲ್ಲ ಸರ್, ಕೀಳೋದು, ಕತ್ತಿ ತಂದರೆ ಕುಕ್ಕೋದು, ತುಂಬ ಹಾಳು ಮಾಡ್ತಾರೆ. ಇಲ್ಲಿನ ಗುಡಿ ತರ ನೋಡ್ತೀವಲ್ಲ, ಕಮಾನ್ ತರ ಇದೆಯಲ್ಲ. ಇದು ಇನ್ನೂ ಚಂದಿತ್ತು. ಈ ಕಾಲ ಅದು ಕ್ರಮೇಣ ಬಿದ್ದು ಹೋಯ್ತು. ನಾವು ನೋಡ್ತಿದ್ದಂಗೆ ಚಂದಿತ್ತು. ಈ ಪ್ಲಾಸ್ಟರ್ ಎಲ್ಲ ಇದ್ವು. ಇದು ನೋಡಿ ಒಂಥರ, ಅಂದರೆ ಇದರ ಆಧಾರದ ಮೇಲೆ ಒಟ್ಟು ಅವತ್ತಿನ ಒಂದು ಸೌಂದರ್ಯ ಅಳಿಬೋದು. ಅದು ನೋಡಿ ಹೇಗಿದೆ ಅಂತ. ಓ, ಇಲ್ಲಿ ಅವಶೇಷಗಳನ್ನ ಸಂಪೂರ್ಣವಾಗಿ ನೋಡ್ಬೋದು ಸರ್ ನಾವು. ಅವಶೇಷಗಳು ಪಕ್ಕದಲ್ಲೇ ಒಂದು ಈಜುಕೊಳ ಇದೆ ಅಂತ ಹೇಳಿದ್ರೆ, ಇದು ಸ್ನಾನಗೃಹನ? ಇದು ಹೌದು, ಸ್ನಾನಗೃಹ. ಹಾಗೆ ಇದು ಸ್ನಾನಗೃಹ. ಮತ್ತೆ ಅದು ನೀರ್ ಸಪ್ಲೈ ಏತ ಅಂತ ಹೇಳ್ತೇವಲ್ಲ, ಏತ ನೀರಾವರಿ ಪದ್ಧತಿ. ಈಗ ಮೆಷಿನ್ ಅದು ಅಲ್ಲಿ ಮಧ್ಯೆ ಕಾಣಿಸ್ತಾ. ಹೌದು, ಅದು ಅಲ್ಲಿ ಒಂದು ಕೆರೆ ಬರುತ್ತೆ. ಅದು ನಾವು ಈಗ ಮಜ್ಜಿಗೆರೆ ಹೇಳ್ತೇವೆ. ಅದು ಮಜ್ಜನ ಕೆರೆ. ಮಜ್ಜನ ನೀರಿಗೋಸ್ಕರವೇ, ಸ್ನಾನ ಮಾಡ್ಲಿಕ್ಕೋಸ್ಕರವೇ ನಿರ್ಮಾಣ ಮಾಡಿದಂತಹ ಕೆರೆ. ಅದರಿಂದ ನೀರು ಸಪ್ಲೈ ಇದಕ್ಕಾಗ್ತಿತ್ತು. ಅಲ್ಲಿ ಸುರಂಗ ಇದೆ, ಆ ಟ್ಯೂಬ್ ಕಾಣುತ್ತಲ್ಲ, ಟ್ಯೂಬ್ ಒಳಗೆ ಸುರಂಗ, ಅಲ್ಲಿ ಬಾವಲಕ್ಕಿ ಇದೆ. ಅದ್ರ ಒಳಗೆ ಹೋದ್ರೆ ಸುರಂಗ ಬಹಳ ಚಂದ ಇದೆ ಅದು ಅಂತ. ನೀರಿಗೋಸ್ಕರ ಕಟ್ಟಿ ಸುರಂಗನ? ಹೌದೌದು, ನೀರಿನ ಯಾವಾಗಲೂ ಕೊರತೆ ಆಗ್ತಿರ್ಲಿಲ್ಲ. ಮತ್ತೆ ಆ ಸೈಡ್ ನೋಡಿ ಕಲ್ಲು ಕಟ್ಟಿದ್ದನ್ನ, ಸ್ಟ್ರಕ್ಚರ್ ವ್ಯವಸ್ಥಿತವಾಗಿ. ಇದು ವರ್ಷ ಒಂದೊಂದಿಷ್ಟು ಹೋಗುತ್ತೆ ಸರ್. ಈ ಸೈಡ್ನಲ್ಲಿ ಮರ ಬೆಳೆಯುತ್ತಲ್ಲ, ಆ ಮರ ಬೆಳೆದಾಗ ಹೋದಷ್ಟೆಲ್ಲ ಚೆಂದ ಇತ್ತು, ಅಲ್ಲಿ ಪ್ಲಾಸ್ಟರ್ ಇತ್ತು. ಆ ಮರ ಅದು ಕಡಿಲಿಕ್ಕೂ ಬಿಡೋದಿಲ್ಲ ನಮಗೆ. ಮತ್ತು ಅಲ್ಲಿ ಇಳಿಬೋದು. ಆ ಸುರಂಗದೊಳಗೆ ಧೈರ್ಯ ಮಾಡ್ತೀರಾ? ಸುರಂಗದಲ್ಲಿ ಹೋಗ್ಲಿಕ್ಕೆ ಧೈರ್ಯ ಮಾಡ್ತೀರಾ? ನನಗಿದೆ. ಸ್ವಲ್ಪ ದೂರ ಹೋಗೋಣ ಬನ್ನಿ. ನಿಮಗೆ ಇಳಿಯೋಕ್ಕಾಗತ್ತಾ?
ಇಲ್ಲಿಂದ ಜಂಪ್ ಮಾಡೋದಾ? ಇಲ್ಲ ಇಲ್ಲ, ಇಲ್ಲಿ ಎಂತ ಕೈಕಾಲು ಮುರ್ಕೊಳ್ತೀರಾ? ಅಲ್ಲ ಸರ್, ಕೇಳಿದೆ. ಕೈಕಾಲು ಮುರ್ಕೊಳ್ತೀರಾ? ಹೆಂಗೆ ನೋಡಿ, ಒಂದು ಕಲ್ಲನ್ನು ಯಾವ ಥರ ಕೆತ್ತುತ್ತಾ ಇದ್ರು ನೋಡಿ, ಒಂದು ಕಲ್ಲು ಮೇಲೆ ಒಂದು ಕಲ್ಲು ಇಡೋದು ಅಷ್ಟೇಯ. ಆ ರೀತಿ ಇದು ಇದಕ್ಕೆಲ್ಲ ಪ್ಲಾಸ್ಟರ್ ಇತ್ತು. ಆ ಮರಗಳು ಬೆಳೀತಾ ಇದಾವಲ್ಲ, ಬಿದ್ದೋಗಿದೆ ನೋಡಿ ಸರ್. ಇದು ರಾಣಿಯರ ಸ್ನಾನಗೃಹಕ್ಕೆ ಯಾವ ರೀತಿಯಾಗಿ ಒಂದು ಆಕಾರ ಕೊಟ್ಟಿದ್ದಾರೆ ಅಂತ ಮತ್ತೆ ನೋಡಿ, ಒಂದು ಇಟ್ಟಿಗೆಯನ್ನು ಯಾವ ಥರ ಈಗ ಈ ಕ್ವಾಲಿಟಿ ಮಾಡ್ಲಿಕ್ಕೆ ಸಾಧ್ಯವ ನೋಡಿ? ಇಲ್ಲ. ಅಷ್ಟು ಹಾರ್ಡಾಗಿ ಇರೋಂತಹ ಇಟ್ಟಿಗೆಗಳನ್ನು ನೋಡ್ಬೋದು. ಇನ್ನು ಚಿಕ್ಕ ಚಿಕ್ಕ ಇಟ್ಟಿಗೆಗಳನ್ನು ಇಟ್ಟೆ ಅದಕ್ಕೆ ಪ್ಲಾಸ್ಟರ್ ಮಾಡಿದ್ದು. ಇಲ್ಲಿ ಹಾಂ ನೋಡಿ, ಇದೆಲ್ಲ ಜನ ಬಂದವ್ರು ಸುಮ್ಮನೆ ಇರೋದಿಲ್ಲ, ಕತ್ತಿ ತಗೊಂಡು ಕುಕ್ಕಿ ತೆಗಿತಾರೆ. ನಮಗೆ ಬೇಸರ ಆಗೋದು. ಇದೆಲ್ಲ ಇಟ್ಟಿಗೆಗಳು, ಇಷ್ಟು ಚಿಕ್ಕದು, ಇಷ್ಟು ಚಿಕ್ಕ ಇಟ್ಟಿಗೆಗಳನ್ನು ಮಾಡ್ಕೊಂಡು, ದೊಡ್ಡದು ಇದೆ, ಚಿಕ್ಕದು ಇದೆ, ಬೇರೆ ಬೇರೆ ಟೈಪಿಂದ ಇದೆ ನೋಡಿ. ಎರಡೂ ಬೇರೆ ಬೇರೆ ಟೈಪ್ ಇದೆ. ಇದೇ ಬೇರೆ, ಇನ್ನೂ ಬೇರೆ ಇದೆ, ಇನ್ನೂ ಬೇರೆ ಬೇರೆ ಟೈಪಿನ ಇದು ಕಾಣುತ್ತೆ. ಆದ್ರೆ ಚೆನ್ನಾಗಿ ಜೋಡಿಸಿದ್ದಾರೆ ಅಲಂಕಾರಿಕವಾಗಿ. ಮತ್ತೆ ಕಟ್ಟಡ ಬೇಜಾರಾಗತ್ತೆ. ನಿರ್ಮಾಣನೇ ಈ ರೀತಿಯಾಗಿ. ಇದೆಲ್ಲ ಸರ್, ಇದೆಲ್ಲ ಇಟ್ಕೆಗಳನ್ನ ಜಾಯಿಂಟ್ ಮಾಡಿರೋದು. ಹೌದು, ಅಂದ್ರೆ ಏನು, ಅದೇ ಈ ತರ ಗಚ್ಚು ಮೇಲೆ ಹಾಕಿ ಕೂರಿಸ್ಕೊಂಡಿರೋದು. ಕೂರಿಸಿ, ಈ ರೀತಿಯಾಗಿ ಹೌದೌದು, ಜಾಯಿಂಟ್ ಮಾಡಿ ಅದಕ್ಕೆ ಸಿಮೆಂಟ್ ಮಾಡಿದ್ದು. ಅಂದ್ರೆ ಆ ಕಾಲದ ಸಿಮೆಂಟ್ ಅನ್ನು ಮಾಡಿ ಈ ತರ ರೂಪ ಕೊಟ್ಟಿದ್ದನ್ನು ನಾವು ನೋಡಬಹುದು. ನಮಗೊಂದು ಆಶ್ಚರ್ಯ ಏನ್ ಗೊತ್ತಾ, ಕೆಳದಿ ನಾಯಕರು ಕಟ್ಟಡಗಳ ವಿನ್ಯಾಸಕ್ಕೆ ಎಷ್ಟು ಮಹತ್ವ ಕೊಡ್ತಾ ಇದ್ರು ಅಂತ ಇಲ್ಲೇ ನೋಡ್ಬೋದು. ಅರಮನೆ 30 ಎಕರೆ ಕೋಟೆಯಲ್ಲಿ ಒಂದು ಅತ್ಯದ್ಭುತವಾದಂತಹ ಅರಮನೆ ಒಂದು ಭಾಗ ಅಷ್ಟೇ ಇದು. ಒಂದು ಸ್ನಾನಗೃಹ, ಒಂದು ಪ್ರೈವೇಟ್ ಅಂತಃಪುರದಲ್ಲಿ ಇದ್ದಂತಹದ್ದು ನೋಡ್ತೀವಿ. ಇಲ್ಲಿ ನೋಡಿ, ಕಮಾನ್ ರೀತಿಯಾಗಿ ಮಾಡಿದಂಥದ್ದು. ಹೌದು. ಮತ್ತೆ ಈಗ ನಾವು ಇಷ್ಟು ಮಣ್ಣು ಬಿದ್ದಿರ್ಬೋದು, ಆ ಮಟ್ಟ ಇದು ತೆಗೆದಾಗ ಇದರ ಇನ್ನೂ ಹೆಚ್ಚಿನ ಸ್ಟ್ರಕ್ಚರ್ಗಳು ಹೇಗಿತ್ತು ಅಂತ ನೋಡ್ಲಿಕ್ಕೆ ಸಾಧ್ಯವಾಗತ್ತೆ. ಆದರೆ ಅದಕ್ಕೆ ಡಿಪಾರ್ಟ್ಮೆಂಟಿನ ಪರ್ಮಿಷನ್ನು ಸಿಗೋದಿಲ್ಲ. ಹಾಗಾಗಿ ನಾವು ಏನೂ ಮಾಡ್ಲಿಕ್ಕೆ ಕೈ ಚಾಚ್ಕೊಂಡು ಕೂರಂತ ಪರಿಸ್ಥಿತಿ ಈಗ ಬಂದಿದೆ. ಸರ್, ಇವಾಗ ಸಿನಿಮಾಗಳಲ್ಲಿ ನೋಡ್ತೀವಿ ನೋಡಿ, ರಾಜ ರಾಣಿಯರು ಅವ್ರಿಗೆ ಪ್ರೈವೇಟ್ ಪ್ಲೇಸ್ ಇರುತ್ತೆ, ಪ್ರೈವೇಸಿ ಬೇಕು, ಈಜು ಕೊಳದ ಹತ್ರ ಕುತ್ಕೊಂಡು ಮಾತಾಡೋದು, ಈ ತರ ವಾಕಿಂಗ್ ಮಾಡ್ಕೊಂಡು ವಿಹಾರ ಟೈಮಲ್ಲಿ ಮಾತಾಡೋದು, ರಾಣಿಯರು ತಮ್ಮ ಭಾವನೆಗಳನ್ನ ಅಲ್ಲಿ ವ್ಯಕ್ತಪಡಿಸೋದು, ಅದನ್ನ ರಾಜರ ಕಾಲದಲ್ಲಿ ಇತ್ತ ಪರಿಕಲ್ಪನೆ. ನಮ್ಮ ಹಾಗೆ ಸರ್ ಮೇಡಮ್, ಅವರಿಗೇನು ವ್ಯತ್ಯಾಸ ಇಲ್ಲ ತಿಳ್ಕೊಳ್ಬೇಡಿ. ಅವ್ರ ಖಾಸಗಿ ಬದುಕು ನಮ್ಮ ಹಾಗೆ ಬದುಕೇ ಅದು. ಅವ್ರ ಮಾತು ಆಡ್ತಿಕೊಂಡಿರ್ಬೋದು, ಜಗಳನ್ನೂ ಮಾಡ್ಕೊಂಡಿರ್ಬೋದು, ಅದಕ್ಕೆ ವ್ಯತ್ಯಾಸ ಏನಿಲ್ಲ ಅಂತ. ಈ ವೆಂಕಟಪ್ಪ ನಾಯಕನನ್ನು ತಗೊಂಡ್ರೆ ಅವನಿಗೆ ಭದ್ರಮ್ಮ ಅಂತ ಹೆಂಡತಿ ಹೆಸರು, ಭದ್ರಪ್ಪ ಅಂತ ಹೇಳುವವನು ಮಗ. ಅವನಿಗೆ ಅಪ್ಪನ ಕಣ್ಣೆದುರಿಗೆ ಸತ್ತು ಹೋಗ್ತಾನೆ. ಅವನ ಹೆಸರಿನಲ್ಲಿ ಒಂದು ಭದ್ರಾಪುರ ಅಂತ ಅಲ್ಲಿ ಈಗ ಅದು ಹೀಗೆ ಕಾಡಾಗೋಗಿದೆ, ಒಂದು ಪಟ್ಟಣ ಕಟ್ಟಿಸ್ತಾನೆ. ಅಲ್ಲದೆ ಒಬ್ಬಳು ಮುಸ್ಲಿಂ ಹುಡುಗಿ, ಅದು ಪೀಟರ್ ಡೆಲವೆಲೆ ಉಲ್ಲೇಖ ಮಾಡೋದು, ಸ್ವಲ್ಪ ಸಂಬಂಧ ಇಟ್ಕೊಂಡಿದ್ದ. ಆನಂದಪುರ ಕಟ್ಟಿದ್ದ ಹಾಗೆ ಅವಳ ಹೆಸರಿನಲ್ಲಿ ಆನಂದಕ್ಕೋಸ್ಕರ ಕಟ್ಟಿದಂತಹದ್ದು. ಆ ಊರಿನವಳು, ಅಲ್ಲಿ ಅವಳನ್ನು ಇಟ್ಕೊಂಡೆ. ಅದಕ್ಕೆ ಭದ್ರಮ್ಮನಿಗೆ ಸಿಟ್ಟು ಬಂದೋಯ್ತು. ನೀನು ಬೇರೆ ಯಾವುದಾದ್ರೂ ಹೆಣ್ಣನ್ನು ಇಟ್ಟಿದ್ರೆ ನಾನು ತಕರಾರು ಮಾಡ್ತಿರ್ಲಿಲ್ಲ, ಮಾಂಸ ತಿನ್ನುವಂಥ ಒಂದು ಹೆಣ್ಣಿನ ಸಹವಾಸ ಮಾಡಿಬಿಟ್ಟೆ ಅಂಥೇಳಿ ಕೊನೆಯವರಿಗೂ ಗಂಡನ ಸಂಪರ್ಕ ಮಾಡಲಿಲ್ಲ ಅವಳು. ಆ ಸಮಯದಲ್ಲಿ 1,00,000 ಜನರಿಗೆ ದಾಸೋಹ ಮಾಡಿಸ್ತಾನೆ, ಅವಳನ್ನು ಒಪ್ಪಿಸಲಿಕ್ಕೆ ಆಗೋದಿಲ್ಲ. 1623ರಲ್ಲಿ ಪೀಟರ್ ಡೆಲವೆಲೆ ಹೊನ್ನಾವರಕ್ಕೆ ಬಂದಾಗ ಅವಳು ಸಾಯ್ತಾಳೆ. ಆ ಉಲ್ಲೇಖ ಪೀಟರ್ ಡೆಲವೆಲೆ ಮಾಡ್ತಾನೆ. ಹಾಗಾಗಿ ಹೊನ್ನಾವರದಲ್ಲಿ ರಾಜನ ಪರ್ಮಿಷನ್ ಸಿಗದೆ ಅವನು ಅಲ್ಲೇ ಬಹಳ ಕಾಲ ಇರೋಂಥ ಪರಿಸ್ಥಿತಿ ಬರುತ್ತೆ. ನಾವು ಪ್ರವಾಸಿ ಕಥನಗಳು ನಮಗೆ ಅದೊಂದು ಒಳ್ಳೆ ಮಾಹಿತಿ ಕೊಡುತ್ತೆ ಅಂತ, ಆ ಕಾಲಘಟ್ಟದ ಮಾಹಿತಿ ಕೊಡುತ್ತೆ ಅಂತ. ನಮ್ಮಲ್ಲಿ ಇಲ್ಲಿ 2 ಬಂದಿದ್ದು ಮಾಹಿತಿ ಸಿಗತ್ತೆ. ಪೀಟರ್ ಮಂಡಿ ವೀರಭದ್ರ ನಾಯಕನ ಕಾಲದಲ್ಲಿ ಬರ್ತಾನೆ. ಅವನು ಒಂಥರ ಸಾತ್ವಿಕ, ಮಾಹಿತಿ ಜಾಸ್ತಿ ಕೊಟ್ಟವನು ಪೀಟರ್ ಡೆಲವೆಲೆ. ಅವನು ಸಾತ್ವಿಕ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವನು ಹೆಂಡ್ತಿ ಅವನು ಹೊರಡ್ಬೇಕಾದ್ರೆ ಸತ್ತು ಹೋಗಿರ್ತಾಳೆ, ಆ ಹೆಣ ತಗೊಂಡೇ ತಿರುಗಾಡಿದ್ದಾನೆ ಅಂತ. ಕೊನೆಗೆ ಆ ಇಟಲಿಗೆ ಹೋಗಿ ಅವನು ಅದನ್ನು ಮಣ್ಣು ದಫನ್ ಮಾಡ್ತಾನೆ ಅಂತ. ಅಂಥ ಒಂದು ಹುಚ್ಚ ಅವನು, ಅಂಥ ಒಂದು ಹುಚ್ಚ. ಅದೇ ತಿರುಗಾಟ ಕಂಡಿದ್ದನ್ನು ಬರ್ಕೊಂಡು ಹೋಗಿದ್ದಾನೆ. ಮಾಹಿತಿ ಜಾಸ್ತಿ ಕೊಡುತ್ತೆ. ಆದರೆ ಅವನಿಗೆ ನಮ್ದು ಯಾವುದು ಮೇಲೂ ವಿಶ್ವಾಸ ಇಲ್ಲ. ಟೀಕೆ ಮಾಡ್ತಾನೆ ಅವನು, ಎಲ್ಲವನ್ನೂ ಟೀಕೆ ಮಾಡೋದು. ಇಲ್ಲಿಯ ರಾಜರು ಅಂತಂದರೆ ನಮ್ಮಲ್ಲಿ ಒಬ್ಬ ಭೂ ಮಾಲೀಕರಿಗಿಲ್ಲದ ಭೂಮಿ ಇರುವಷ್ಟು ಭೂಮಿ ಇವರಿಗಿರೋದಿಲ್ಲ ಅಂತ, ಆ ದೇಶವೇ ಇವರಷ್ಟು ರಾಜ್ಯದಷ್ಟು ಇಲ್ಲ ಅಂತ.
ಭೂಮಾಲಿಕ ಅಂತ ಹೀಗೆ ನಮಗೆ ಸಿಗತ್ತೆ ಮಾಹಿತಿಗಳೆಲ್ಲ. ಅವನು ಬರೆಯುತ್ತೆ. ಅವನು ಪ್ರವಾಸಿ ಕಂಡ ಇಂಡಿಯಾ 4ನೇ ಸಂಪುಟದಲ್ಲಿ ಬರುತ್ತೆ ನೋಡಿ ಸರ್. ಈಗ ಮೊದಲು ಮೈಸೂರು ಯೂನಿವರ್ಸಿಟಿಯವ್ರು ಪ್ರಕಟ ಮಾಡಿದ್ರು, ಈಗ IBHನವರು ಅದನ್ನು ಪ್ರಕಟ ಮಾಡಿದ್ದಾರೆ. ಮೊದಲು ಅದು ರೇಟ್ ಕಡಿಮೆ ಇತ್ತು, ಕೇವಲ 18 ರೂಪಾಯಿ ಒಂದು ಪುಸ್ತಕ, ಈಗ 300 ರೂಪಾಯಿ ಒಂದು ಪುಸ್ತಕ. ಎಷ್ಟು ವ್ಯತ್ಯಾಸ. ಅಂದ್ರೆ ಮಾಹಿತಿ ಎಲ್ಲ ಅಲ್ಲೇ ಇದೆ ನಮಗೆ ಒಟ್ಟು ಬೇಕಾಗಿದ್ದಂಥದ್ದು. 7 ಸಂಪುಟ, ನಾಗೇಗೌಡರದ್ದು 7 ಸಂಪುಟದ ತನಕ ಇದೆ. ಆ 7 ಸಂಪುಟನೂ ಓದಬೇಕು ಒಮ್ಮೆ. ನಾವು ಓದ್ಲಿಕ್ಕೆ ಶುರು ಮಾಡಿ ಸಾಕು, ಅದು ಓದಿಸ್ಕೊಂಡು ಹೋಗುತ್ತೆ. ಕೆಲವು ಪುಸ್ತಕಗಳ ಲಕ್ಷಣವೇ ಹಾಗೆ, ನಾವು ಕಷ್ಟಪಟ್ಟು ಓದೋ ಅಗತ್ಯ ಇಲ್ಲ, ಅದು ಓದಿಸ್ಕೊಂಡು ಹೋಗ್ತಿರತ್ತೆ. ಇವೊಂದು ಆಗಿರ್ಬೋದು, ಹುಯೆನ್ ಸಾಂಗ್ ಆಗಿರ್ಬೋದು, ಇತ್ ಸಿಂಗ್ ಆಗಿರ್ಬೋದು, ಎಲ್ಲ ಕಾಲಘಟ್ಟದ ನಮಗೆ ಇವರು ವಿಜಯನಗರಕ್ಕೆ ಸಂಬಂಧಪಟ್ಟಂತಹ ಯಾರು ಬಂದಿದ್ದರು ಪ್ರವಾಸಿಗರು, ಅಬ್ದುಲ್ ರಜಾಕ್ ಇರ್ಬೋದು. ಈಗ ಅದನ್ನೇ ಹಂಪೆ ಯೂನಿವರ್ಸಿಟಿಯವರು ಒಂದು ಪ್ರವಾಸಿ ಕಂಡ ವಿಜಯನಗರ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದು ಅಂದರೆ ಇದೆಯಾ ಅಷ್ಟೇ, ಅದು ಸಂಕ್ಷೇಪಿಸಿ ಅದನ್ನು ಅವಿಷ್ಟು ಭಾಗ ತೆಗೆದು ಮಾಡಿದ್ದಾರೆ. ಅದು ಚೆನ್ನಾಗಿದೆ, ಓದ ಹಾಗಿದೆ. ಹೀಗೆ ಓದ ಅಭ್ಯಾಸ, ನೋಡೋ ಅಭ್ಯಾಸ, ಕೋಶ ಓದು, ದೇಶ ತಿರುಗು ಅಂತ. ದೇಶ ತಿರುಗಿದಾಗ ಅನುಭವದ ವ್ಯಾಪ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಅರಮನೆ ಇಲ್ಲಿಂದ ಹೋದ ತಕ್ಷಣ ಲಾಸ್ಟ್ ಕೋಟೆ ಅದೇ ಬಂತಲ್ಲ, ನಾವು ಅದು ಕೋಟೆ ಇದಾಗತ್ತೆ. ಹಿಂಬದಿ ಒಂದು ರಸ್ತೆ ಇದೆ, ಅಲ್ಲೊಂದು ಸಣ್ಣ ಮಹಾದ್ವಾರ ಇದೆ. ಆದರೆ ಅದು ಆಚೆಗೆ ನಾನು ಒಂದು ಬಯಲು, ಈಗೆಲ್ಲ ಆ ಬಯಲು ಅಲ್ಲಿ ಗಿಡ ನೆಟ್ಟೋದೆಲ್ಲ ಮಾಡಿಬಿಟ್ಟಿದ್ದಾರೆ. ಒಂದು ಬಯಲಿದೆ, ಆ ಬಯಲು ಅದು ಸೈನಿಕ ಠಾಣೆ, ಸೈನಿಕರಿಗೆ ತರಬೇತಿ ಕೊಡುವಂತಹ ಜಾಗ ಆಗಿತ್ತು. ನೋಡ್ಬೋದು ಆ ಕಡೆ ಹೊರಗಡೆ ಹೋಗಿ ಬೈಲನ್ನ. ಹೌದು, ನಿಮಗೆ ಹೋಗೋದು ಕಷ್ಟ, ಇದೇ ಕಷ್ಟ ಆಯಿತು. ಹೌದು, ಹಿಂಗೆ ಕಂದಕ ಇಳಿದು ಹತ್ತಬೇಕು, ಆಗೋದಿಲ್ಲ ಬಿಡಿ. ಒಟ್ಟಾರೆಯಾಗಿ ನಾವು ಇಕ್ಕೇರಿಯಲ್ಲಿ ಅರಮನೆ ಮತ್ತೆ ಕೋಟೆ ಕುರುಗಳನ್ನ ಸಂಪೂರ್ಣವಾಗಿ ನೋಡ್ಬೇಕಂದ್ರೆ ಇದೇ ಮೂಲೆಯಲ್ಲಿ. ಇಲ್ಲಿ ಇನ್ನು ಆ ಭಾಗದಲ್ಲಿ ಬರುತ್ತೆ. ಶೈಲಿ, ಸ್ಟ್ರಕ್ಚರ್, ಇದನ್ನೆಲ್ಲ ಇಲ್ಲಿ ನೋಡ್ಬೋದು ನಾವು. ಹೌದು, ಹೆಂಗ್ ಕಟ್ಟಿದ್ರು ಕೋಟೆ ಹೇಗಿತ್ತು, ಇದ್ದ ಅವಶೇಷದಲ್ಲಿ ಒಂದು ಚೂರ್ಪಾರಿಯಲ್ಲಿ ನಮಗೆ ಸಿಗುತ್ತಲ್ಲ, ಹಾಗಾಗಿ ಇದ್ರ ಮೇಲೆ ಉಳಿದಿದ್ದನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಅಂತ. ಹೌದು, ಕಳೆದು ಹೋಗಿದೆ, ಭಾಳಷ್ಟು ಕಳೆದು ಹೋಗಿದೆ, ಇದನ್ನು ನಾವು ಇನ್ನು ಕೂಡ್ಲಿಕ್ಕೆ ಆಗೋದಿಲ್ಲ. ಈಗ ಉಳಿದಿದ್ರೊಳಗೆ ಊಹಿಸ್ಕೊಳ್ಳಿಕ್ಕೆ ಅವಕಾಶಗಳು ಬೇಕಾದಷ್ಟು ಇಲ್ಲಿ ನಾವು ಕಾಣ್ಬೋದು.